ಆದ್ಯಂತರಹಿತನೂ ಸರ್ವಜ್ಞಾನಿಯೂ ಆದ ಪರಿಶುದ್ಧ ದೇವರ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಸುಸ್ವಾಗತ. ಪ್ರಿಯರೇ, ನಮ್ಮ ಆದಿಕಾಂಡ ಪುಸ್ತಕದ ಅಧ್ಯಯನವು ಬಹು ಸುಂದರವಾಗಿ ಸಾಗುತ್ತಿದೆ. ಕಳೆದ ನಮ್ಮ ಅಧ್ಯಯನದಲ್ಲಿ ನಾವು ಆದಿಕಾಂಡ 8:13 9:6 ಧ್ಯಾನ ಮಾಡಿದ್ದೇವೆ. ಆತನು ಅನುಗ್ರಹಿಸಿದ ಈ ಕೃಪೆಗಾಗಿ ಸ್ತೋತ್ರ. ಅದರಲ್ಲಿ ಭೂಮಿಯು ಒಣಗಿ ನೋಹನು ನಾವೆಯನ್ನು ಬಿಟ್ಟು ಹೊರಗೆ ಬಂದದ್ದು ಮತ್ತು ನೋಹನು ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಯಜ್ಞವನ್ನು ಅರ್ಪಿಸಿದ್ದು ಹಾಗೂ ಹೊಸ ಸೂಚನೆಗಳು ಮತ್ತು ವ್ಯವಸ್ಥೆಗಳು ಎಂಬ 3 ವಿಷಯಗಳನ್ನು ಕುರಿತು ವಿವರವಾಗಿ ಅಧ್ಯಯನ ಮಾಡಿದೆವು. ಅನೇಕ ಆತ್ಮಿಕ ಪಾಠಗಳು ನಿಮಗೆ ಬಲವನ್ನು ನೀಡಿದೆ ಎಂದು ನಾನು ನಂಬುತ್ತೇನೆ. ನೋಹನು ತನ್ನ ಕುಟುಂಬ ಹಾಗೂ ಪ್ರಾಣಿಗಳೊಂದಿಗೆ 371 ದಿವಸ 3 ಅಂತಸ್ತುಗಳ ನಾವೆಯೊಳಗೆ ಸಂಪೂರ್ಣ ಜೀವನ ನಡೆಸಿದ್ದನ್ನು ನೋಡಿದೆವು. ನಾವೆಯಿಂದ ಹೊರಬಂದ ನೋಹನು ದೇವರಿಗೆ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಈ ಯಜ್ಞವು ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತಾಡುವಂಥದ್ದಾಗಿದೆ. ಅನಂತರವೇ ಸಸ್ಯಾಹಾರದೊಂದಿಗೆ ಮಾಂಸಾಹಾರವೂ ಸಹ ಕೊಡಲ್ಪಟ್ಟದ್ದನ್ನು ನಾವು ಗಮನಿಸಿದೆವು. ಅದ್ಭುತವಾದ ಸಂಗತಿಗಳನ್ನು ಕಲಿಯುತ್ತಾ ಇದ್ದೇವೆ. ಇಂದು ನಾವು ಆದಿಕಾಂಡ 9:7 29 ಪೂರ್ಣವಾಗಿ ಧ್ಯಾನಿಸಲಿದ್ದೇವೆ ಹಾಗೂ 10ನೇ ಅಧ್ಯಾಯದ ಪರಿಚಯ ಮಾಡಿಕೊಳ್ಳಲಿದ್ದೇವೆ. ನಮ್ಮ ಆತ್ಮಕ್ಕೆ ಸಂಪೂರ್ಣವಾದ ಆರೋಗ್ಯವನ್ನು ನೀಡುವ ದಿವ್ಯೌಷಧ ಎಂದರೆ ಅದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಂಥ ಸಜೀವವಾದ ದೇವರ ವಾಕ್ಯ ಒಂದೇ. ಬನ್ನಿ, ನಮ್ಮ ಸರ್ವಶ್ರೇಷ್ಠವಾದ ಘನವೈದ್ಯಕರ್ತನು ನಮಗೆ ಈ ವಾಕ್ಯ ಧ್ಯಾನದಲ್ಲಿ ಪ್ರಬೋಧಿಸುವುದನ್ನು ಭಯಭಕ್ತಿಯಿಂದ ಕಲಿತುಕೊಳ್ಳೋಣ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನೂ ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ಪ್ರಭುವೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 13ನೇ ವಚನದಿಂದ 9ನೇ ಅಧ್ಯಾಯ 6ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡಿದ್ದೇವೆ. ಇಂದು ನಾವು ಆದಿಕಾಂಡ ಪುಸ್ತಕದ 9ನೇ ಅಧ್ಯಾಯ 7ನೇ ವಚನದಿಂದ 10ನೇ ಅಧ್ಯಾಯದ ಪೀಠಿಕೆಯವರೆಗೂ ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹು ಸಂತಾನವಾಗಲಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ವಿಷಯವು ಈಗಾಗಲೇ ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಲ್ಪಟ್ಟಿರುತ್ತದೆ. ಅದೇ ಸಂಗತಿಯನ್ನು ದೇವರು ನೋಹನಿಗೆ ಹೇಳುತ್ತಾ ಇದ್ದಾನೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 8ರಿಂದ 10 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ, ಕೇಳಿರಿ, ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ಎಂಬುದಾಗಿ ದೇವರು ಹೇಳುವಾಗ ಅದು ಇಡೀ ಮನುಕುಲವನ್ನೇ ಒಳಗೊಂಡಿರುತ್ತದೆ ಎಂಬುದು ಅದರ ಅರ್ಥವಾಗಿದೆ. ಮುಂದುವರೆದು ನಾವು ನೋಡುವುದೇನೆಂದರೆ, ದೇವರ ಸಕಲ ಸೃಷ್ಟಿಗಳು ಈ ಒಡಂಬಡಿಕೆಯಲ್ಲಿ ಒಳಗೊಂಡಿರುತ್ತವೆ. ಮುಂದೊಂದು ದಿನ ಸಿಂಹವು ಕುರಿಮರಿಯೊಂದಿಗೆ ಮಲಗಿಕೊಳ್ಳುವುದು ಮತ್ತು ಅವು ಗಾಯಗೊಳಿಸುವುದಿಲ್ಲ ಅಥವಾ ನಾಶವಾಗುವುದಿಲ್ಲ ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ಪ್ರವಾದಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನದಲ್ಲಿ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ಎಂಬುದಾಗಿ ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ. ನೋಡಿರಿ ಪ್ರಿಯರೇ, ದೇವರ ರಾಜ್ಯವು ಈ ಭೂಮಿಯ ಮೇಲೆ ಬರುವವರೆಗೂ ಆತನು ನೋಹನೊಂದಿಗೂ ಮತ್ತು ಅವನ ಮಕ್ಕಳೊಂದಿಗೂ ಒಡಂಬಡಿಕೆ ಮಾಡಿಕೊಂಡಿರುತ್ತಾನೆ. ಹಾಗೆಯೇ ಇನ್ನೂ ಮುಂದುವರೆದು ನಾವು 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆ ಪ್ರತಿಜ್ಞೆ ಯಾವುದೆಂದರೆ,
ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ. ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಸಂಗತಿಯು ಅದು ದೇವರ ವಾಗ್ದಾನವಾಗಿರುತ್ತದೆ ಮತ್ತು ಪ್ರತಿಜ್ಞೆಯಾಗಿರುತ್ತದೆ. ನೋಡಿರಿ, ಆತನು ಇನ್ನೆಂದೂ ಈ ಲೋಕವನ್ನು ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಎಂಬುದು ಆತನ ಉದ್ದೇಶವಾಗಿರುತ್ತದೆ. ಮುಂದಿನ ಸಾರಿ ಆತನು ಲೋಕಕ್ಕೆ ಬರಮಾಡಲಿರುವ ತನ್ನ ನ್ಯಾಯ ತೀರ್ಪು ಅದು ಬೆಂಕಿಯದಾಗಿರುತ್ತದೆ. ಅದರ ಕುರಿತಾಗಿ ನಾವು ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ಹಲವು ವಾಕ್ಯಗಳಲ್ಲಿ ನಾವು ಒಡಂಬಡಿಕೆಯ ಚಿತ್ರಣವನ್ನು ನೋಡುತ್ತೇವೆ ಮತ್ತು ನನ್ನ ಅಭಿಪ್ರಾಯದಲ್ಲಿ ಅದು ಒಂದು ಒಡಂಬಡಿಕೆಯ ನಿಜವಾದ ಆತ್ಮೀಕ ಅರ್ಥವಾಗಿರುತ್ತದೆ. ಅದು ಒಂದು ರೀತಿಯಲ್ಲಿ ಸಂಸ್ಕಾರವಾಗಿರುತ್ತದೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ದೇವರು ಮತ್ತೂ ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲ ತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು. ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಈ ಮುಗಿಲು ಬಿಲ್ಲು ಹೆಚ್ಚು ಕಡಿಮೆ ಒಂದು ಸಂಸ್ಕಾರದಂತೆ ಕಾಣಿಸುತ್ತದೆ. ಇದು ಒಡಂಬಡಿಕೆಯ ಗುರುತಾಗಿರುತ್ತದೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 14ರಿಂದ 16 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನೂ ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವಜಂತುಗಳಿಗೂ ಆದ ಶಾಶ್ವತ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರು ಹೇಳುವಂಥ ಮಾತನ್ನು ನಾವು ಗಮನಿಸುವುದಾದರೆ ಅಲ್ಲಿ ಹೀಗೆ ನೋಡುತ್ತೇವೆ. ಏನೆಂದರೆ, ನಾನು ಅದನ್ನು ನೋಡಿ ಮತ್ತು ಜ್ಞಾಪಕ ಮಾಡಿಕೊಳ್ಳುವೆನು ಎಂಬುದೇ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರು ನೀವು ಅದನ್ನು ನೋಡುವಿರಿ ಎಂಬುದಾಗಿ ಹೇಳದೆ ನಾನು ಅದನ್ನು ನೋಡಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಮತ್ತು ಅದು ಭೂಲೋಕದಲ್ಲಿರುವ ಸಕಲ ಜೀವಜಂತುಗಳಿಗೂ ಮತ್ತು ದೇವರಿಗೂ ಆದ ಶಾಶ್ವತವಾದ ಒಡಂಬಡಿಕೆಯಾಗಿರುವುದು ಎಂಬುದಾಗಿಯೂ ಸಹ ಹೇಳುತ್ತಾ ಇದ್ದಾನೆ. ಹೀಗಿರುವಾಗ ಪ್ರಿಯರೇ, ಆ ಮುಗಿಲು ಬಿಲ್ಲನ್ನು ನಾವು ಪ್ರತಿ ಸಾರಿ ನೋಡುವಾಗಲೆಲ್ಲ ನಮಗೆ ಉತ್ತೇಜನವಾಗಬೇಕು. ಹಾಗೆಯೇ ಮುಂದುವರಿದು 17ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಮತ್ತು ದೇವರು ನೋಹನಿಗೆ, ನನಗೂ ಎಲ್ಲ ಭೂಜೀವಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮುಗಿಲು ಬಿಲ್ಲನ್ನು ಒಂದು ಸಂಸ್ಕಾರ ಎಂದು ಕರೆಯಬಹುದು ಎಂಬುದಾಗಿ ನಾನು ಪುನಃ ಹೇಳಲು ಬಯಸುತ್ತೇನೆ. ಯಾಕಂದರೆ ಸಂಸ್ಕಾರವು ಒಂದು ಗೋಚರವಾಗಿರುವ ಸಂಕೇತವಾಗಿರುತ್ತದೆ. ಅದಕ್ಕೆ ಕೆಲವು ನಿಶ್ಚಿತವಾದ ವಾಗ್ದಾನಗಳು ಸಂಯೋಜಿಸಲ್ಪಟ್ಟಿರುತ್ತವೆ. ನೋಡಿರಿ, ಪಸ್ಕದ ಆಚರಣೆ, ತಾಮ್ರದ ಸರ್ಪ, ಗಿದ್ಯೋನನ ಕುರಿಯ ತುಪ್ಪಟ ಮತ್ತು ನಮ್ಮ ಇಂದಿನ ದಿನಗಳಲ್ಲಿ ಸ್ನಾನ ದೀಕ್ಷೆ ಮತ್ತು ಕರ್ತನ ಪವಿತ್ರ ಭೋಜನ ಎಂಬಿವುಗಳು ಅಂಥ ಗುರುತುಗಳಾಗಿವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಡಾಕ್ಟರ್ ಜೋಹಾನ್ ಪೀಟರ್ ಎಂಬುವರು ಈ ರೀತಿಯಾದಂಥ ಹೇಳಿಕೆಯನ್ನು ನೀಡಿದ್ದಾರೆ. ಅದೇನೆಂದರೆ, ದೇವರ ಕೃಪೆಯ ಕಣ್ಣು ಮತ್ತು ನಮ್ಮ ನಂಬಿಕೆಯ ಕಣ್ಣು ಇಂಥ ಸಂಸ್ಕಾರಗಳಲ್ಲಿ ಸಂಧಿಸುತ್ತವೆ, ಅಂದರೆ ಭೇಟಿಯಾಗುತ್ತವೆ ಎಂಬುದಾಗಿ. ಮನುಷ್ಯನು ಮುಗಿಲು ಬಿಲ್ಲನ್ನು ನೋಡುವಾಗ ಇದೇ ಸಂಭವಿಸುವುದು. ಪ್ರಿಯರೇ, ನಂಬಿಕೆಯು ಗುರುತಿಗೆ ಜೋಡಿಸಲ್ಪಟ್ಟಿರುವ ವಾಗ್ದಾನವನ್ನು ಹಿಡಿದುಕೊಳ್ಳುವುದು ಮತ್ತು ಸಂಕೇತ ಅಥವಾ ಗುರುತು ಯಾವುದರ ಕುರಿತು ಮಾತಾಡುತ್ತದೋ ಅದರಲ್ಲಿಯೇ ಅರ್ಹತೆ ಇರುತ್ತದೆ. ನೋಡಿರಿ, ವಾಗ್ದಾನದಲ್ಲಿ ನಂಬಿಕೆ ಇರುವುದಿಲ್ಲ ಮತ್ತು ಗುರುತಿನಲ್ಲಿ ಭರವಸೆ ಇರುವುದಿಲ್ಲ. ಮಾತು ಮತ್ತು ಗುರುತು ಜೊತೆ ಜೊತೆಯಾಗಿ ಹೋಗುತ್ತವೆ. ಹೌದು ಪ್ರಿಯರೇ, ದೇವರು
ಒಂದು ವಾಗ್ದಾನವನ್ನು ಮಾಡುತ್ತಾನೆ ಮತ್ತು ಅದಕ್ಕೆ ಒಂದು ಗುರುತನ್ನು ಜೋಡಿಸುತ್ತಾನೆ. ಈಗ ನೋಹನ ಯಜ್ಞವೇದಿಗೆ ಮುಗಿಲು ಬಿಲ್ಲೆ ದೇವರ ಉತ್ತರವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಬಹು ನಿರಾಶಾದಾಯಕವಾಗಿರುವ ಯಾವುದೋ ಒಂದನ್ನು ನಾವು ಕಂಡುಕೊಳ್ಳಲಿದ್ದೇವೆ. ಈಗ ನಮ್ಮ ಮುಂದೆ ಒಂದು ಪ್ರಶ್ನೆ ಇರುತ್ತದೆ. ಅದೇನೆಂದರೆ, ಜಲಪ್ರಳಯದ ನಂತರ ಮನುಷ್ಯನು ನಾವೆಯಿಂದ ಹೊರಬಂದ ಮೇಲೆ ಪಾಪಿಗಳೆಲ್ಲ ಸತ್ತು ಹೋಗಿದ್ದರು. ಹಾಗಾದರೆ ಭೂಮಿಯ ಮೇಲೆ ಇನ್ನೆಂದೂ ಪಾಪವಿರಲಿಲ್ಲವೋ ಎಂಬುದಾಗಿ. ಹಾಗಾದರೆ ಅದನ್ನು ನಾವೀಗ ಗಮನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಯಫೇತ್ ಎಂಬುವರೇ. ಹಾಮನು ಕಾನಾನನ ತಂದೆಯು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನೋಹನ 3 ಮಕ್ಕಳ ಹೆಸರನ್ನು ನಾವು ನೋಡುತ್ತೇವೆ. ಆದರೆ ಹಾಮನ ಮಗನಾದ ಕಾನಾನನ ಹೆಸರು ಇಲ್ಲಿ ಯಾಕೆ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ? ನೋಡಿರಿ, ಅದು 2 ಕಾರಣಗಳಿಂದಾಗಿ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ಒಂದು ಕಾರಣವನ್ನು ನಾವು ಸ್ವಲ್ಪ ಸಮಯದಲ್ಲಿಯೇ ನೋಡಿಕೊಳ್ಳಲಿದ್ದೇವೆ. ಮತ್ತೊಂದು ಕಾರಣವು ಯಾವುದೆಂದರೆ, ಈ ದಾಖಲನ್ನು ಮೋಶೆಯು ಬರೆಯುವಾಗ ಇಸ್ರಾಯೇಲ್ ಜನರು ಕಾನಾನ್ ದೇಶಕ್ಕೆ ಪ್ರಯಾಣಿಸುತ್ತಾ ಇದ್ದರು ಮತ್ತು ಕಾನಾನಿನ ಜನರ ಮೇಲೆ ಬಂದ ದೇವರ ನ್ಯಾಯ ತೀರ್ಪಿನ ಕುರಿತು ಮಾಹಿತಿಯನ್ನು ಹೊಂದಿರುವುದು ಅವರಿಗೆ ಉತ್ತೇಜನಕರವಾಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 19ರಿಂದ 21 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈ 3 ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷೆ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಹನ ಪಾಪದ ದಾಖಲೆಯು ನಮಗೆ ಸಿಕ್ಕುತ್ತದೆ. ನೋಹನು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿದ್ದನು ಎಂಬುದು ವಿಷಯದ ಗಟ್ಟಿಯಾದ ನಿಜಾಂಶವಾಗಿರುತ್ತದೆ ಮತ್ತು ಅದುವೇ ಪಾಪವಾಗಿತ್ತು. ನೋಡಿರಿ, ಅನೇಕ ಸತ್ಯವೇದ ಪಂಡಿತರು ನೋಹನಿಗಾಗಿ ನೆಪಗಳನ್ನು ಹುಡುಕುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಯಾವ ನೆಪವೂ ತೃಪ್ತಿಕರವಾಗಿರುವುದಿಲ್ಲ. ಅಲ್ಲಿಯವರೆಗೂ, ಅಂದರೆ ನೋಹನ ಆ ದಿನದವರೆಗೂ ಕುಡಿದು ಅಮಲೇರಿದ ಯಾವ ವ್ಯಕ್ತಿಯೂ ಇರಲಿಲ್ಲ. ಆದ್ದರಿಂದ ದ್ರಾಕ್ಷಾರಸದ ಪ್ರಭಾವದ ಕುರಿತು ಅವನು ತಿಳಿಗೇಡಿಯಾಗಿದ್ದನು ಎಂಬುದು ಅಂಥ ನೆಪಗಳಲ್ಲಿ ಒಂದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಾವು ಗಮನಿಸುವುದಾದರೆ ಜಲಪ್ರಳಯಕ್ಕೂ ಮುಂಚೆ ಕುಡಿಕತನವು ಪಾಪಗಳಲ್ಲಿ ಒಂದಾಗಿರುವುದೆಂದು ಪ್ರಸ್ತಾಪಿಸಲ್ಪಟ್ಟಿರುವುದಿಲ್ಲ. ಇನ್ನು ಜಲಪ್ರಳಯದ ಕುರಿತು ಮೇಲಾವರಣದ ಸಿದ್ಧಾಂತವನ್ನು ಹಿಡಿದವರು ಕೆಲವರು ಇದ್ದಾರೆ. ಹಾಗಾದರೆ ಈ ಮೇಲಾವರಣದ ಸಿದ್ಧಾಂತವು ಏನಾಗಿದೆ? ಅಂದರೆ ಜಲಪ್ರಳಯ ಸಂಭವಿಸುವುದಕ್ಕಿಂತ ಮುಂಚೆ ಬರ್ಪದ ಹೊದಿಕೆ ಇತ್ತು, ಅಂದರೆ ಹೆಪ್ಪುಗಟ್ಟಿದ ಹಿಮದ ಹೊದಿಕೆ ಇತ್ತು. ಅದರ ಮೂಲಕ ಸೂರ್ಯನ ಬೆಳಕು ಸೋಸಿಕೊಂಡು ಬರುತ್ತಿತ್ತು ಮತ್ತು ಆ ಕಾರಣದಿಂದಾಗಿ ದ್ರಾಕ್ಷೆಗಳು ಹುದುಗುತ್ತಿರಲಿಲ್ಲ. ಮತ್ತು ನೋಹನಿಗೆ ಇದು ಹೊಸದಾದ ವಿಷಯವಾಗಿತ್ತು. ನೋಡಿರಿ ಪ್ರಿಯರೇ, ಹೊಸ ಜಗತ್ತಿನಲ್ಲಿ ಇದು ಹೊಸ ಆರಂಭವಾಗಿದೆ. ಆದರೆ ಪ್ರಿಯರೇ, ಹಳೆಯ ಪಾಪವು ಇನ್ನೂ ಹಾಗೆಯೇ ಇರುತ್ತದೆ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಈ ದೃಷ್ಟಾಂತವು ಇದನ್ನೇ ಪ್ರಕಟಿಸುತ್ತದೆ. ಮತ್ತು ಮುಂದೆ ನಾವು ನೋಡುವ ಹಾಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಉತ್ತರಿಸುವುದಕ್ಕಾಗಿ ಇದು ಕೊಡಲ್ಪಟ್ಟಿತು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 22ರಿಂದ 24 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಕಾನಾನನ ತಂದೆಯಾದ ಹಾಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಯಫೇತರಿಗೆ ತಿಳಿಸಿದನು. ಇವರಿಬ್ಬರೂ ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂದಕ್ಕೆ ನಡೆದು
ತಂದೆಗೆ ಹೊದಿಸಿ ಅವನ ಮಾನವನ್ನು ಕಾಪಾಡಿದರು. ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲೆಯಾಗಿದ್ದದ್ದನ್ನು ನೋಡಲಿಲ್ಲ. ನೋಹನು ಅಮಲೆಳೆದೆದ್ದು ಕಿರಿಮಗನು ಮಾಡಿದ್ದನ್ನು ತಿಳಿದು ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನುದಾಸನಾಗಲಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ಹಾಮನು ಮಾಡಿದ ಪಾಪದ ಕುರಿತು ತಿಳಿದುಕೊಳ್ಳುತ್ತೇವೆ. ಹಾಮನು ತನ್ನ ತಂದೆಯಾಗಿರುವ ನೋಹನು ಬೆತ್ತಲೆಯಾಗಿರುವುದನ್ನು ಕಂಡನು ಎಂಬುದನ್ನು ದೇವರ ವಾಕ್ಯವು ತಿಳಿಸುತ್ತದೆ. ಇದು ಆಕಸ್ಮಿಕ ನೋಟವಾಗಲಿ ಅಥವಾ ಅಪಾಯಕಾರಿಯಲ್ಲದ ಗಮನಿಸುವಿಕೆಯಾಗಲಿ ಆಗಿರಲಿಲ್ಲ ಎಂಬುದಾಗಿ ಅನೇಕ ದೇವರ ಸೇವಕರು ಅಭಿಪ್ರಾಯಪಡುತ್ತಾರೆ. ಅವನು ನೋಹನ ಬೆತ್ತಲೆತನವನ್ನು ನೋಡಿ ಅದನ್ನು ತೃಪ್ತಿಯಿಂದ ಆನಂದಿಸಿದನು ಎಂದು ತಿಳಿದು ಬರುತ್ತದೆ. ಮುಂದೆ ನಾವು ನೋಡುವಾಗ ದೇವರು ನೋಹನ ಮೂಲಕ ಏನನ್ನು ಹೇಳುತ್ತಾ ಇದ್ದಾನೆ ಎಂಬುದನ್ನು ಗಮನಿಸಬೇಕಾಗಿದೆ. ಅದು ಸಹ ನೋಹನ ಒಡಂಬಡಿಕೆಯ ಒಂದು ಭಾಗವೇ ಆಯಿತು. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನುದಾಸನಾಗಲಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ಓದುವಂಥ ವಿಷಯವನ್ನು ದೇವರು ನೋಹನ ಮೂಲಕ ಹೇಳಿಸಿದನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅಲ್ಲಿ ಕಾನಾನನು ಶಾಪಗ್ರಸ್ತನಾಗಲಿ ಎಂಬುದಾಗಿ ದೇವರು ಹೇಳಿದನು. ನೋಡಿರಿ, ಶಾಪವು ಹಾಮನ ಮೇಲೆ ಹಾಕಲ್ಪಟ್ಟಿರುವುದಿಲ್ಲ. ಹಾಮನ ಮಗನಾದ ಕಾನಾನನ ಮೇಲೆ ಶಾಪ ಹಾಕಿರುವುದರಿಂದ ಆ ಜನಾಂಗದವರು ಕಪ್ಪು ಬಣ್ಣದವರಾದರು ಎಂಬುದಾಗಿ ಕೆಲವರು ತಪ್ಪಾಗಿ ಬೋಧಿಸುತ್ತಾರೆ. ಅದು ಬಹಳ ದುಃಖಕರವಾದಂಥ ಸಂಗತಿಯಾಗಿರುತ್ತದೆ. ಒಂದು ವೇಳೆ ಆ ಜನಾಂಗದವರ ಕುರಿತು ನಾವು ನೋಡುವುದಾದರೆ, ಆ ಬಣ್ಣವು ಹೊರಗಡೆಯ ಸೂರ್ಯನ ಬೆಳಕಿನಿಂದ ಆಗಿರುತ್ತದೆಯೇ ಹೊರತು ಒಳಗಡೆಯ ಪಾಪದಿಂದ ಆಗಿರುವುದಿಲ್ಲ. ಶಾಪವು ಹಾಮನ ಮೇಲೆ ಹಾಕಲ್ಪಡದೆ ಕಾನಾನನ ಮೇಲೆ ಹಾಕಲ್ಪಟ್ಟಿತು. ಈ ಘಟನೆಯಲ್ಲಿ ಯಾಕೆ ಕಾನಾನನು ಒಳಪಡಿಸಿಕೊಳ್ಳಲ್ಪಟ್ಟಿರುವನು? ಖಂಡಿತವಾಗಿಯೂ ಆ ವಿಷಯವು ನಮಗೆ ತಿಳಿದಿರುವುದಿಲ್ಲ. ಅದರ ಕುರಿತಾಗಿ ಸ್ವಲ್ಪ ಪ್ರಮಾಣದ ದಾಖಲನ್ನು ಮಾತ್ರ ಕೊಡಲಾಗಿದೆ. ಆದರೆ ಕಾನಾನನು ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವುದು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿಯೇ ಇರುತ್ತದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ಈಗ ಮತ್ತೊಂದು ಪ್ರಶ್ನೆಯು ಉದ್ಭವಿಸುತ್ತದೆ. ಅದೇನೆಂದರೆ, ದೇವರು ಯಾಕೆ ನೋಹನ ಪಾಪದ ದಾಖಲನ್ನು ಕೊಡಬೇಕಾಗಿತ್ತು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಒಂದು ವೇಳೆ ಯಾವುದೋ ಒಬ್ಬ ಮನುಷ್ಯನು ಆದಿಕಾಂಡ ಪುಸ್ತಕವನ್ನು ಬರೆದಿದ್ದೇ ಆಗಿದ್ದರೆ ಅವನು ಈ 2 ಸಂಗತಿಗಳಲ್ಲಿ ಒಂದನ್ನು ಮಾಡುತ್ತಿದ್ದನು. ಅವು ಯಾವವೆಂದರೆ, ಅವನು ನೋಹನನ್ನು ಕಥಾನಾಯಕನನ್ನಾಗಿ ಮಾಡಿ ಅವನ ಪಾಪದ ಕುರಿತಾಗಿ ಪ್ರಸ್ತಾಪಿಸದೆ ಅದನ್ನು ಹಾಗೆಯೇ ಮುಚ್ಚಿಟ್ಟು ಬಿಡುತ್ತಿದ್ದನು. ಇಲ್ಲವೇ ನೋಹನ ಪಾಪವನ್ನು ಅತೀ ಭಯಂಕರವಾದದ್ದಾಗಿ ಕಂಡುಬರುವಂತೆ ಮಾಡಿರುತ್ತಿದ್ದನು. ಆದರೆ ಹೇಗೂ ದೇವರು ಅದನ್ನು ತನ್ನ ಉದ್ದೇಶಗಳಿಗಾಗಿ ದಾಖಲಿಸಿ ಇಟ್ಟಿರುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೆಯದಾಗಿ ನಾನು ಈಗಾಗಲೇ ಸೂಚಿಸಿದಂತೆ ಮೋಶೆಯ ಮತ್ತು ಯೆಹೋಶುವರ ಕಾಲದಲ್ಲಿ ಕಾನಾನ್ ದೇಶವನ್ನು ಪ್ರವೇಶಿಸುತ್ತಿದ್ದ ಇಸ್ರಾಯೇಲ್ ಮಕ್ಕಳ ಉತ್ತೇಜನಕ್ಕಾಗಿ ಇದು ದಾಖಲಿಸಲ್ಪಟ್ಟಿರುತ್ತದೆ. ದೇವರು ಕಾನಾನಿನ ಮೇಲೆ ಶಾಪವನ್ನು ನುಡಿದಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲು ಅವರಿಗೆ ಅನುಕೂಲವಾಯಿತು. ದೇವರು ಆ ಜನಾಂಗದ ಮೇಲೆ ತನ್ನ ನ್ಯಾಯ ತೀರ್ಪನ್ನು ನುಡಿದಿದ್ದನು. ನಾವು ಹಳೆಯ ಒಡಂಬಡಿಕೆಯ ಉಳಿದ ಭಾಗವನ್ನು, ಜಾತ್ಯತೀತ ಇತಿಹಾಸವನ್ನು ಓದುವುದಾದರೆ ಈ ನ್ಯಾಯ ತೀರ್ಪು ನೆರವೇರಿರುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ನೋಡಿರಿ, ಕಾನಾನ್ಯರು ಹೆಚ್ಚು ಕಡಿಮೆ ಕಣ್ಮರೆಯಾಗಿ ಹೋಗಿದ್ದಾರೆ. ಮುಂದುವರೆದು ಪ್ರಿಯರೇ, ನೋಹನ ಪಾಪವನ್ನು ದಾಖಲಿಸಲು ದೇವರಿಗೆ ಮತ್ತೊಂದು ಕಾರಣವಿತ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಶರೀರದ ಅಥವಾ ಮಾಂಸದ ಬಲಹೀನತೆಯ ಕುರಿತು ನಾನು ಮತ್ತು ನಾವು ತಿಳಿದುಕೊಳ್ಳಬೇಕೆಂಬ ಕಾರಣದಿಂದ ಅವೆಲ್ಲವುಗಳು ದಾಖಲಿಸಲ್ಪಟ್ಟಿರುತ್ತವೆ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದನು.
ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದುದರಿಂದ ದೇಹದ ಬಲಹೀನತೆಯನ್ನು ಪ್ರಕಟಿಸುತ್ತಾ ಬಿದ್ದು ಹೋದ ಒಬ್ಬ ಮನುಷ್ಯನ ಕಥೆಯನ್ನು ದೇವರು ನಮಗೆ ಇಲ್ಲಿ ಕೊಟ್ಟಿರುತ್ತಾನೆ. ನೋಹನ ವಿಷಯದಲ್ಲಿ ನೆಪಗಳನ್ನು ಮಾಡುವ ಯಾವ ಪ್ರಯತ್ನವೂ ಉಪಯೋಗವಾಗುವುದಿಲ್ಲ. ನೋಹನ್ನು ಕುಡಿದು ಅಮಲೇರಿದನು ಎಂಬುದು ತೆರೆದಿಡಲ್ಪಟ್ಟ ನಿಜಾಂಶವಾಗಿರುತ್ತದೆ. ಪ್ರಿಯರೇ, ವಿಶ್ವಾಸಿಗಳಾದ ನಾವು ಒಂದು ವೇಳೆ ಕುಡಿದು ಅಮಲೇರುವುದಿಲ್ಲ ಎಂಬುದಾಗಿ ನಾವು ಹೇಳಬಹುದು. ಆದರೆ ನೋಹನ ಹಾಗೆ ದೇವರಿಗೆ ಮೆಚ್ಚುಗೆಯಾಗದಿರುವ ಮಟ್ಟದಲ್ಲಿ ನಮ್ಮ ಶರೀರ ಭಾವದಲ್ಲಿ ನಾವು ಜೀವಿಸುತ್ತಾ ಇರಬಹುದು. ಖಂಡಿತವಾಗಿಯೂ ಜೀವಿಸುತ್ತಾ ಇದ್ದೇವೆ. ಆದರೆ ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದರ ಕುರಿತಾಗಿ ದೇವರು ನಮ್ಮನ್ನು ತರಬೇತುಗೊಳಿಸುತ್ತಾ ಇದ್ದಾನೆ. ಈ ಘಟನೆಯ ಪರಿಶೀಲನೆಯಲ್ಲಿ ಕಂಡುಬರುವ ಅದೇ ತಪ್ಪುಗಳನ್ನು ನಾವು ಮಾಡುವರಾಗಬಾರದು. ಪ್ರಿಯರೇ, ನೋಹನು ಮಾಡಿದ ತಪ್ಪು ಅದು ಅವನ ಶರೀರದಲ್ಲಿನ ಬಲಹೀನತೆಯಾಗಿತ್ತು. ಆದರೆ ಅವನು ಇನ್ನೂ ರಕ್ಷಿಸಲ್ಪಟ್ಟ ವ್ಯಕ್ತಿಯೇ ಆಗಿದ್ದನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವನು ಇನ್ನೂ ನುಡಿದದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ, ಯೆಫೆತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾನು ಮುಂಚಿತವಾಗಿಯೇ ಪ್ರಸ್ತಾಪಿಸಿರುವಂತೆ ದೇವರು ಮೋಶೆಗೆ ಈ ಪ್ರಕಟಣೆಯನ್ನು ನೀಡಿದಾಗ ಅವನು ಇಸ್ರಾಯೇಲ್ ಜನರನ್ನು ಕಾನಾನ್ ದೇಶಕ್ಕೆ ನಡೆಸುತ್ತಾ ಇದ್ದನು. ನೋಡಿರಿ, ಇಸ್ರಾಯೇಲ್ಯರು ಶೇಮನ ವಂಶದವರಾಗಿದ್ದರು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಇನ್ನೂ ಮುಂದುವರೆದು ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 28 ಮತ್ತು 29ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಪ್ರಳಯವಾದ ಮೇಲೆ ನೋಹನ್ನು 350 ವರ್ಷ ಬದುಕಿದನು, ಅವನು ಒಟ್ಟು 950 ವರ್ಷ ಬದುಕಿ ಸತ್ತನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸ್ನೇಹಿತರೆ, ಈ ವಾಕ್ಯದೊಂದಿಗೆ ಆದಿಕಾಂಡ ಪುಸ್ತಕದ 9ನೇ ಅಧ್ಯಾಯವು ಮುಕ್ತಾಯವಾಯಿತು. 9ನೇ ಅಧ್ಯಾಯದ ಮುಕ್ತಾಯದೊಂದಿಗೆ ನೋಹನ ಜೀವಿತದ ಮುಕ್ತಾಯವನ್ನೂ ಸಹ ನಾವು ಓದಿ ತಿಳಿದುಕೊಂಡಿರುವೆವು. ದೇವರ ಮಹಾಕೃಪೆಯಿಂದ ನಾವು ಈಗ ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯಕ್ಕೆ ಬಂದಿರುವೆವು. ಪ್ರಿಯರೇ, ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೆಫೆತನ ಮಕ್ಕಳು, ಹಾಮನ ಮಕ್ಕಳು, ಶೇಮನ ಮಕ್ಕಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ 10ನೇ ಅಧ್ಯಾಯವು ಜಗತ್ತಿನ ರಾಷ್ಟ್ರಗಳ ಮೂಲವಾಗಿರುವ ವಂಶಾವಳಿಗಳ ಕುಟುಂಬಗಳ ಅಧ್ಯಾಯವಾಗಿರುತ್ತದೆ. ಒಂದು ವೇಳೆ ನಾವು ಜನಾಂಗಶಾಸ್ತ್ರ, ಮಾನವಶಾಸ್ತ್ರ ಮತ್ತು ಲೋಕದ ಮೇಲಿನ ಮಾನವ ಕುಲದ ಕಥೆಯ ಕುರಿತು ಕಲಿಯಲು ಹೆಚ್ಚಿನ ಆಸಕ್ತಿಯನ್ನು ವಹಿಸುವುದಾದರೆ ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯವನ್ನು ಉಪಯೋಗಿಸಿ ರಾಷ್ಟ್ರಗಳ ಮೂಲವನ್ನು ಸುಂದರವಾಗಿ ಬಣ್ಣಿಸಿರುವ ಜನಾಂಗಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ H.S. ಮಿಲ್ಲರ್ ಎಂಬುವರ ಕೃತಿಯನ್ನು ನಾವು ಓದಬಹುದು. ಪ್ರಿಯರೇ, ಅವರು ನೋಹನ 3 ಮಕ್ಕಳಾದ ಶೇಮ್, ಹಾಮ್, ಯಫೇತ್ ಎಂಬುವರಲ್ಲಿ ಪ್ರಕಟಗೊಂಡ ಮಾನವ ಕುಟುಂಬದ 3 ಮಡಿಕೆಯ ವಿಭಾಗಕ್ಕೆ ಆದಿಕಾಂಡ ಪುಸ್ತಕದ 10ನೇ ಅಧ್ಯಾಯವನ್ನು ಆಧಾರವಾಗಿ ಉಪಯೋಗಿಸಿರುತ್ತಾರೆ. ನೋಡಿರಿ, ಇಸ್ರಾಯೇಲಿನ ಕಳೆದು ಹೋದ 10 ಗೋತ್ರಗಳು ಎಂಬುದಾಗಿ ಕೆಲವರಿಂದ ಕರೆಯಲ್ಪಡುವ ಈ ಗೋತ್ರಗಳಲ್ಲಿ ಯೆಫೆತನ ಮಕ್ಕಳು ಮತ್ತು ಹಾಮನ ಮಕ್ಕಳು ಎಂದಿಗೂ ಒಳಗೊಂಡಿರುವುದಿಲ್ಲ ಎಂಬುದನ್ನು ಜನಾಂಗಶಾಸ್ತ್ರವು ಸಾಬೀತುಪಡಿಸುತ್ತದೆ. ಇಲ್ಲಿಗೆ ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನವು ಮುಕ್ತಾಯವಾಯಿತು. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವನ್ನು ಓದಿ ಪ್ರಾರ್ಥನಾಪೂರ್ವಕವಾಗಿ ಕಾರ್ಯಕ್ರಮವನ್ನು ಆಲಿಸಲು ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಪ್ರೀತಿಯ ದೇವಮಕ್ಕಳೇ, ಸರ್ವಶಕ್ತನ ಕೃಪೆಯಿಂದ ವಾಕ್ಯ ಧ್ಯಾನವನ್ನು ಮಾಡಿದ್ದೇವೆ. ಆದಿಕಾಂಡ 9:7 ರಿಂದ 29 ವಚನಗಳು ಮತ್ತು 10ನೇ ಅಧ್ಯಾಯದ
ಪೀಠಿಕೆಯನ್ನು ನೋಡಿಕೊಂಡಿದ್ದೇವೆ. ಮೊದಲಿಗೆ ದೇವರು ನೋಹನೊಂದಿಗೆ ಪ್ರತಿಜ್ಞೆ ಮಾಡಿದನು. ಅವನೊಂದಿಗೆ ಮಾತ್ರವಲ್ಲ, 8ರಿಂದ 10 ವಚನಗಳಲ್ಲಿ ನೋಡುವಂತೆ ಅವನ ಕೂಡ ನಾವೆಯಿಂದ ಹೊರಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಪ್ರತಿಜ್ಞೆ ಮಾಡಿದನು. ಇನ್ನು ಮೇಲೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂಬುದಾಗಿ ಮಾತುಕೊಟ್ಟು ಅದಕ್ಕೆ ಮುಗಿಲು ಬಿಲ್ಲಿನ ಗುರುತನ್ನು ಕೊಟ್ಟದ್ದನ್ನು ನಾವು ನೋಡಿದೆವು. ಅಂದಿನಿಂದ ಮೇಘದಲ್ಲಿ ಕಾಣಿಸಿಕೊಳ್ಳುವ ಮುಗಿಲು ಬಿಲ್ಲು ಕರ್ತನು ನಮ್ಮೊಂದಿಗೆ ಮಾತಾಡಿಕೊಂಡಿರುವ ಶಾಶ್ವತವಾದ ಒಡಂಬಡಿಕೆಯನ್ನು ನೆನಪು ಮಾಡುತ್ತದೆ. ಹೌದು, ನಾವು ಆ ಬಿಲ್ಲನ್ನು ನೋಡುವಾಗ ಕರ್ತನು ತನ್ನ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡಿದ್ದಾನೆ, ನಮಗೆ ಕೃಪೆ ತೋರಲು ಕಾದಿದ್ದಾನೆ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಇದಲ್ಲದೆ ಹೊಸ ಒಡಂಬಡಿಕೆಯ ಕಾಲದಲ್ಲಿರುವ ನಮಗೆ ಸ್ನಾನದೀಕ್ಷೆ ಮತ್ತು ಕರ್ತನ ಪವಿತ್ರ ಭೋಜನಗಳು ಇಂತಹ ಗುರುತುಗಳಾಗಿ ಕೊಡಲ್ಪಟ್ಟಿವೆ. ನಿನ್ನ ನನ್ನ ಪಾಪದ ಶಿಕ್ಷೆಯನ್ನು ಹೊತ್ತು ತೀರಿಸುವುದಕ್ಕಾಗಿ ಪರಿಶುದ್ಧನಾದ ದೇವರ ಕುರಿಮರಿ ಯೇಸುವಿನ ಪಾಪರಹಿತವಾದ ದೇಹವು ಮುರಿಯಲ್ಪಟ್ಟಿತು ಮತ್ತು ಪವಿತ್ರವಾದ ರಕ್ತವು ಸುರಿಯಲ್ಪಟ್ಟಿತು. ಇದನ್ನು ತೋರಿಸುವ ಕರ್ತನ ಭೋಜನಕ್ಕೆ ಉತ್ತರವಾಗಿ ಆತನ ವಾಕ್ಯವನ್ನು ಧ್ಯಾನಿಸುತ್ತಿರುವ ನಾವು ಗಲಾತ್ಯ 2:20 ಪೌಲನ ಮಾತನ್ನು ಹೇಳೋಣವೇ? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಇಂತಹ ಅನುಭವಕ್ಕೆ ನಮ್ಮನ್ನು ನಡೆಸಲು ಕರ್ತನು ಕಾದಿದ್ದಾನೆ. ಕರ್ತನಿಗೆ ಕಿವಿಗೊಡುವುದಾದರೆ ಭಾಗ್ಯಕರವಾದ ಜೀವಿತ ನಿಮ್ಮದಾಗುವುದು.